ಉದ್ದೇಶಿತ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರ ವಿರೋಧ ತೀವ್ರಗೊಳ್ತಾ ಇದೆ. ನಿನ್ನೆ ಜೆಡಿಎಸ್ ನಿಂದ ಪ್ರತಿಭಟನೆ ಆಯಿತು. ಇವತ್ತು ರೈತರು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. ಬಿಡದಿಯ ಬಿಜಿಎಸ್ ಸರ್ಕಲ್ ನಿಂದ ಬೈಕ್ ರ್ಯಾಲಿ ಆರಂಭ ಆಗಿದೆ. ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ. ರೈತ ಸಂಘಟನೆಗಳು ಬೈರಮಂಗಲ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರು. ಮೈಸೂರು ವಿಭಾಗದ 9 ಜಿಲ್ಲೆಗಳಿಗೆ ಸೇರಿದಂತ ರೈತರು ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯವನ್ನ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಮಾಡ್ತಾ ಇರುವಂತಹ ಹೋರಾಟಗಳು ತೀವ್ರಗೊಳ್ತಾ ಇದೆ. ರಾಜಕೀಯ ಪಕ್ಷಗಳ ಪ್ರತಿಭಟನೆ ಒಂದು ಕಡೆಯಾದರೆ ರೈತರು, ಸಾಮಾಜಿಕ ಹೋರಾಟಗಾರರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ರೈತರ ಜಮೀನನ್ನ ಯಾವ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಕೊಡಲ್ಲ. ಸರ್ಕಾರ ಫೈನಲ್ ನೋಟಿಫಿಕೇಶನ್ ಮಾಡಿರಬಹುದು, ಆದ್ರೆ ನಾವು ಬಿಟ್ಕೊಡೋದಿಲ್ಲ ಜಮೀನನ್ನ ಅಂತ ರೈತರು ಹೇಳ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಪ್ರತಿಭಟನೆಯ ದೃಶ್ಯ ಇದು. ತಮ್ಮ ಮೇಲೆ ಕಾಂಗ್ರೆಸ್ಸಿಗರು ಮಾಡಿದಂತ ಆರೋಪಕ್ಕೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮುಖಾಂತರ ಉತ್ತರ ಕೊಡ್ತಾ ಇದ್ದಾರೆ. ಬಿಡದಿ ವಿಚಾರಕ್ಕೆ ಸಂಬಂಧಿಸಿ 4,000 ರೈತರಿಂದ ವಿರೋಧ ಇದ್ರು, ಭೂಸ್ವಾಧೀನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನಿಸಿದ್ದಾರೆ. 2006ರಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ತೀರ್ಮಾನಿಸಿದ್ ನಾನು ಒಪ್ಕೊಳ್ತೀನಿ, ಆದ್ರೆ ವಿರೋಧ ಬಂತು ಅಂತ ಅದನ್ನ ಕೈ ಬಿಟ್ಟಿದ್ವಿ ಆ ಯೋಜನೆಯನ್ನ. ಕಾಂಗ್ರೆಸ್ ನಾಯಕರು ಏನೆಲ್ಲ ಮಾತನಾಡಿದ್ರು ಅನ್ನೋದು ನೆನಪಿದೆ ತಾನೆ ಅಂತ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಗರಂ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. 2006ರಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ತೀರ್ಮಾನಿಸಿದ್ದ ನಾನು ನಿಜ, ಆದರೆ ರೈತರಿಂದ ವಿರೋಧ ವ್ಯಕ್ತವಾದಾಗ ಯೋಜನೆಯನ್ನ ಕೈ ಬಿಟ್ಟಿದ್ದೆ. ಸಿದ್ದರಾಮಯ್ಯ ಅವರು ಏನೆಲ್ಲ ಮಾತನಾಡಿದ್ರು ಸದನದಲ್ಲಿ ನೆನಪಿದೆ ತಾನೆ ಅಂತ ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿಯ ಕೂಸು ಅನ್ನೋದು ಬೇರೆ. ನಿನ್ನೆ ದಿನ ಈ ಗ್ರೇಟರ್ ಬೆಂಗಳೂರಿನ ಅಥಾರಿಟಿ ಏನಿದೆ ಇದರ ಪಿತಾಮಹ ಅಂತಕ್ಕಂಥದ್ದು ಅವರ ಹೇಳಿಕೆಯಲ್ಲಿರ್ತಕ್ಕಂಥದ್ದು ಈಸ್ ದ ಮೇನ್ ಆರ್ಕಿಟೆಕ್ಚರ್ ಅಂತ ಹೇಳ್ಕೊಂಡಿದ್ದಾರೆ. ಹೇಳ್ತಾರೆ ಅವರು, HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ರೆಡಿ ಟು ರಿಲೀಸ್ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳಿದ್ದೇನೆ ಅಂತಲೂ ಬರೆದಿದ್ದಾರೆ. ಈ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಇಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್. ರೈತರ ಪ್ರತಿಭಟನೆಯ ಸ್ಥಳದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಸರ್ಕಾರ ಈ ಕ್ಷಣಕ್ಕೂ ಹೇಳ್ತಾ ಇರೋದು 80% ರೈತರು ಸ್ವಯಂ ಪ್ರೇರಿತವಾಗಿ ಭೂಮಿ ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ. ಬಟ್ ಪ್ರತಿಭಟನೆ ತೀವ್ರಗೊಳ್ತಾನೆ ಇದೆ. ರೈತರ ಪ್ರತಿಭಟನೆಯ ಶಕ್ತಿ ಜಾಸ್ತಿ ಆಗ್ತಾನೆ ಇದೆ. ರಕ್ಷಿತ್, ಏನಂತಂದ್ರೆ ಏನು ಬಿಡದಿ ಟೌನ್ಶಿಪ್ಗೆ ರೈತರು ವಿರೋಧಿಸಿ ಈಗ ಕಳೆದ 460 ದಿನಗಳಿಂದ ಏನು ಪ್ರತಿಭಟನೆ ನಡೆಸ್ತಿದ್ದಾರೆ ಅದು ಮತ್ತಷ್ಟು ಈಗ ತೀವ್ರಗೊಳ್ತಾರಂಥದ್ದು. ಏಕೆ ಅಂತಂದ್ರೆ ಈಗಾಗಲೇ ಕಳೆದ 15 ದಿವಸಗಳ ಹಿಂದೆ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಹೊಡಿಸ್ತಿದ್ದಂಗೆ ಸುಮಾರು 518 ಎಕರೆನ ಈಗಾಗಲೇ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಯಿತು. ಆ ಮುಂದಾಗ್ತಿದ್ದಂಗೆ ಏನು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳಲು ಮುಂದಾಗಿರುವಂಥದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹಲವಾರು ಏನಂತಂದ್ರೆ ಒಂದು ಕಡೆ BJP ಆಗ್ಬೋದು, ಮತ್ತೊಂದು ಕಡೆ JDS ಆಗ್ಬೋದು, ಮತ್ತೆ
ಹಲವಾರು ರೈತ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆಗಳು ಕೂಡ ಈ ಪ್ರತಿಭಟನೆಗೆ ಮತ್ತಷ್ಟು ತೀವ್ರಗೊಳ್ಳಲು ಸಹಕಾರ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ರೈತರು ಹೇಳ್ತಾ ಇರೋದು ಅವ್ರು ಕೊಡೋ ದುಡ್ಡು ಬರೀ ದುಡ್ಡನ್ನ ತಿನ್ನಕ್ಕಾಗಲ್ಲ, ನಾವು ಬೆಳೆಯೋ ಬೆಳೆನ ಮಾತ್ರ ನಾವು ತಿನ್ನಕ್ಕಾಗೋದು, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡಲ್ಲ ಅನ್ನೋದು ರೈತರದ ಒಂದು ಮಾತಾಗಿರುವಂಥದ್ದು. ಆವಾಗಿನಿಂದ ಇವತ್ತಿನವರೆಗೂ ಕೂಡ ಈ ಹೋರಾಟದಲ್ಲಿ ಅತಿ ಹೆಚ್ಚು ಭಾಗಿಯಾಗ್ತಾ ಇರೋದು ಮಹಿಳೆಯರು. ಯಾಕೆ ಅಂತಂದ್ರೆ ಪುರುಷರು ಎಲ್ಲ ಹೊರಗಡೆ ಹೋಗಿ ಜೀವನ ಮಾಡ್ಕೊಂಡು ಬರ್ತಾರೆ, ಆದ್ರೆ ನಾವು ಮಹಿಳೆಯರು ಹಸುಕರು ಕಟ್ಕೊಂಡು ಜೀವನ ಮಾಡಿಸ್ತಾ ಇದೀವಿ. ನಮ್ಗಿರುವಂತ ಮಕ್ಳುಗಳನ್ನ ಇವತ್ತು ಬದುಕ್ತಾ ಇದೀವಿ ಅಂತಂದ್ರೆ ಇರುವಂತ ಸಣ್ಣ ಪುಟ್ಟ ಜಮೀನುಗಳಲ್ಲಿ ಏನು ಹೈನುಗಾರಿಕೆ ಮಾಡ್ಕೊಂಡು ನಾವು ಜೀವನ ಕಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಗೆ ಈ ಭೂಮಿ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನು 960 ಎಕರೆ ಏನು 9,960 ಎಕರೆ ಏನು ಹೊಸ ಪಡ್ತಿದ್ದಾರೆ, ಆ ಹೊಸ ಎಲ್ಲ ಜಮೀನುಗಳಿರುವಂತ ಹಾಗೆ 1 ಎಕರೆ ಇರುವಂತ ರೈತರು ಈ ಹೋರಾಟದಲ್ಲಿ ಹೆಚ್ಚೇ ಭಾಗಿಯಾಗ್ತವೆ. ಯಾಕೆಂತಂದ್ರೆ ದೊಡ್ಡ ರೈತರು ಏನಿದ್ದಾರೆ ಅವ್ರು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಚಿಕ್ಕ ರೈತರು ನಾವು ಯಾವುದೇ ಈ ಭೂಮಿ ಕೊಟ್ಟು ಬೇರೆ ಕಡೆ ಹೋಗಿ ನಾವು ಜೀವನ ಕಟ್ಕೊಳಕ್ ಆಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಜೀವನ ನಡೆಸಬೇಕು ಅಂತಂದ್ರೆ ಈ ಪುಟ್ಟ ಜಮೀನ ಇಟ್ಕೊಂಡು ನಾವು ಜೀವನ ಕಟ್ಕೋಬೇಕು. ಮುಂದೆ ನಾವು ಬೇರೆ ಕಡೆ ಹೋಗಿ ಜಮೀನ್ ತೆಗೆದು ಜೀವನ ನಡ್ಸಕ್ ಆಗಲ್ಲ, ನಾವು ಬೇರೆ ಕಡೆ ಹೋಗಿ ಜಮೀನ್ ತೆಗೆದು ಜೀವನ ನಡ್ಸಕ್ ಆಗಲ್ಲ ಅನ್ನೋದು ಒಂದು ಕಡೆ ರೈತರು. ಈಗ ನಮ್ಮ ಜೊತೆಗೆ ಒಂದು ಹಲವಾರು ರೈತರುಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ನೀವು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಏನ್ ಅಂತಿದ್ದಾರೆ ಸರ್ ಜನ? ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಆದರೂ ದಯವಿಟ್ಟು ರೈತರ ಮುಖ ನೋಡ್ಬೇಕು. ಅವರು ರೈತರಿಂದ ಇವತ್ತು ಗೆದ್ದು ಮುಖ್ಯಮಂತ್ರಿ ಆಗಿದ್ರೆ ಹಸಿರು ಶಾಲೆ ಹಾಕೊಂಡಿರ್ತೀರಿ ಎಲ್ಲ ಜನಪ್ರತಿನಿಧಿಗಳು, ರಾಜಕೀಯ ವ್ಯಕ್ತಿಗಳು. ಇವತ್ತಿನ ದಿವಸ ಏನಾದರೂ ರೈತ ಬೆಳೆದು ಅನ್ನ ತಿನ್ಬೇಕು ಅಂದ್ರೆ ಭೂಮಿ ಇರಲೇಬೇಕು. ರೈತ ತಾನು ಸ್ವಂತ ತಾತಿರು ಮುತ್ತಾದಂತ ಭೂಮಿ ಇವತ್ತು ಯಾವ ತಾಯಿನೇ ತಾತರಿಗೆ ಇರ್ಬೋದು. ದಯವಿಟ್ಟು ಈ ಕೂಡಲೇ ವಿರೋಧ ವ್ಯಕ್ತಪಡ್ತೀನಿ. ಭೂ ಸ್ವಾಧೀನ ಕೈ ಬಿಟ್ಟು ಮಗನಾಗಿ ರೈತರ ಮಗನಾಗಿರ್ಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದು ನಿಮ್ಮ ಉದ್ದಡತನ. ದಯವಿಟ್ಟು ಯಾವ ರೀತಿ ಮಾಡ್ತಾ ಈ ಭೂಮಿ ಕೂಡಲೇ ಕೈ ಬಿಟ್ಟು ತಾಲೂಕಿನ ಒಳ್ಳೆ ಮುಖ್ಯಮಂತ್ರಿ ಆಗಿ ರೈತರ ಪರವಾಗಿ ಇರಬೇಕು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಸರ್, ಪ್ರತಿಭಟನೆಗೆ ಭಾಗಿಯಾಗೋಕೆ ನಿಮ್ಗೆ ಯಾರು ಪ್ರೇರಣೆ? ಸರ್, ನಾವು ಬಿಜಾಪುರ ಜಿಲ್ಲೆಯಿಂದ ಬಂದಿರೋದು. ನಾ ಕರ್ನಾಟಕ ರಾಜ್ಯ ಯುವ ಘಟಕ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ವಿವಿಧ ಪ್ರಗತಿಪರ ಸಂಘಟನೆ ಕೂಡಿ ಇವತ್ತು ಬಹಿರಂಗದ ಚಲೋ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ. ಏನಾಗ್ತಾ ಇದೆಯಪ್ಪ ಅಂದ್ರೆ ಸರ್ಕಾರ ದೇವನಹಳ್ಳಿ ಹೋರಾಟದಲ್ಲಿ ಭೂ ಸ್ವಾಧೀನ ಇದೇ ರೀತಿ ಮಾಡಿತ್ತು. ನಾವು ಎಷ್ಟೋ ವರ್ಷಾನುಗಟ್ಟಲೆ 365 ಗಂಟೆ ಹೋರಾಟ ಮಾಡಿದ್ವಿ. ಆ ರೀತಿ ಪ್ರತಿಫಲವಾಗಿ ಇದು ಬಹಿರಂಗ ಚಲೋದಲ್ಲಿ ನಾವು ದೊಡ್ಡ ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ವಿ. ಏನಾದರೂ ಸರ್ಕಾರ ಕೈ ಬಿಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ, ಮುಂದಿನ ದಿನಮಾನ ನಿಮ್ಮ ಸರ್ಕಾರ ಉಳಿದಿಲ್ಲ, ಸರ್ಕಾರ ಪತನ ಆಗ್ತದೆ. ಯಾಕಂದ್ರೆ ಸರ್ಕಾರ ವರ್ಸಸ್ ರೈತ ಏನಪ್ಪಾ ಅಂದ್ರೆ ವಿರೋಧ ಪಕ್ಷದಲ್ಲಿ ನಾವೇ ಇರಬೇಕು. ರೈತರು ಯಾವ ಬಿಜೆಪಿ ಸರ್ಕಾರ ಇಲ್ಲ, ಯಾವ JDS ಸರ್ಕಾರವೂ ಇಲ್ಲ. ಯಾಕಂದ್ರೆ ಬಿಜೆಪಿ, JDS, ಕಾಂಗ್ರೆಸ್ 3 ಸರ್ಕಾರಗಳು ರೈತ ವಿರೋಧಿ ಸರ್ಕಾರಗಳು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರೋಧ ನಮ್ಮ ಹೋರಾಟವಿದೆ. ಯಾವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಇಲ್ಲಿನ ಯುವಕರು ಅತಿ ಹೆಚ್ಚು ಯುವಕರು ಪಾಲ್ಗೊಂಡಿದ್ದಾರೆ ಇವತ್ತು ನಮ್ಮ ರೈತ ಸಂಘದಲ್ಲಿ. ಇದು ಮುಂದಿನ ರೈತರು. ಕುಮಾರಸ್ವಾಮಿ ಪ್ರೆಸ್ ಮೀಟ್ ನಲ್ಲಿ ಮಾತನಾಡುವಾಗ ಸಿದ್ದರಾಮಯ್ಯ ಅವರು ಕೂಡ ಈ ಯೋಜನೆಯನ್ನು ವಿರೋಧಿಸಿದ್ರು ಅಂತ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಿತ್ತು ಅದು ಫಲವತ್ತಾದ ಭೂಮಿ ಅಂತ. ಈಗ ಕಾಂಗ್ರೆಸ್ ನಾಯಕರೇ ಮುಂದೆ ನಿಂತು ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು? ದಾಖಲೆ ರಿಲೀಸ್ ಮಾಡಿದ್ದಾರೆ, ಸದನದಲ್ಲಿ ಮಾತನಾಡಿದ್ರು. ನಿಯಮ 69ರ ಅಡಿಯಲ್ಲಿ ಚರ್ಚೆಯಾಗಿತ್ತು. ಆ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಭಾಷಣ ಏನು ಮಾಡ್ತಾರೆ ಎಲ್ಲ ಕಡೆ. ನಮ್ಮ BJP JDSನ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಕೆಲವು ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡೋದಕ್ಕೆ ಹೊರಟಿದ್ದೀರಿ ಹೆಸರಿನಲ್ಲಿ. ಇದು SEZ ಟೌನ್ಶಿಪ್ ಹೆಸರಿನಲ್ಲಿ. ಇದು ಏನು ಹೇಳ್ತಾರೆ? ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ತಾರೆ ಅವರು. KC ರೆಡ್ಡಿ ಅವರು ಪ್ರಥಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪ್ ಟು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರೋವರೆಗೆ ಈ ಕೈಗಾರಿಕೆಗಳಿಗೆ ಭೂಮಿಗಳನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು, ಭೂ ಸ್ವಾಧೀನ ಮಾಡಿರೋದು ಕೇವಲ 18,000 ಎಕರೆ. ಅವ್ರು ಭಾಷಣ ಮಾಡಿರೋದು ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡಿದ್ದಾರೆ. ಕೇವಲ 18,000 ಎಕರೆ KC ರೆಡ್ಡಿ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ. ನೀವು ಅಧಿಕಾರಿಗೆ ಬಂದು ಕೇವಲ 5-6 ತಿಂಗಳಲ್ಲಿ 1,19,000 ಎಕರೆ ನೀವು ಅಕ್ವೈರ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ನಮ್ಮ ಮೇಲೆ ಚಾರ್ಜು. ಆಮೇಲೆ ಅದೇನೋ ಸುಳ್ಳು ಪಳ್ಳು ಏನೇನೋ ಹೇಳ್ಕೊಂಡವ್ರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲ ಆಗಿದೆ. ಈಗ ಇವರು ಬಿಡದಿ ಟೌನ್ಶಿಪ್ ಹೊರಟಿದಾರಲ್ಲ ಪಾಪ, ಈಗ ಅವ್ರು ಹೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ರಾಮನಗರದ ಬಿಡದಿಯಲ್ಲಿರುವ ರೈತರು ಎಲ್ಲರೂ ಒಪ್ಪಿದ್ದಾರೆಯೇ, ಅವರೇ ರೈತರನ್ನು ಕರೆದು ಅನೇಕ ಬಾರಿ ಸಭೆ ಮಾಡಿದ್ದಾರೆ. ಯಾವ ರೈತನಾದರೂ ನಾನು ಜಮೀನು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.